ಮೈಸೂರು ಟಿಕೆಟ್ ಕೈತಪ್ಪಿದ್ರೂ ಕೂಡ ಪ್ರತಾಪ್ ಸಿಂಹ ಅವರು ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಹಾಗೂ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಇವತ್ತಿನಿಂದ ಯದುವೀರ್ ಪರ ಪ್ರತಾಪ್ ಸಿಂಹ ಪ್ರಚಾರವನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಪಕ್ಷ ನನಗೆ ತಾಯಿ ಇದ್ದ ಹಾಗೆ, ಮೋದಿ ಪ್ರಧಾನಿ ಮಾಡೋದಷ್ಟೇ ನನ್ನ ಗುರಿ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ರು. ಇದು ಬಾಯಿ ಮಾತಲ್ಲ, ಮನಸ್ಸಿನ ಮಾತು ಅಂತ ಪ್ರತಾಪ್ ಸಿಂಹ ಹೇಳಿದ್ರು. ಇನ್ನೊಂದು ಕಡೆಗೆ ನಾನು ಸಾಮಾನ್ಯ ಎಂಪಿ ರೀತಿ ಕೆಲಸ ಮಾಡ್ತೀನಿ ಅನ್ನೋ ಆಶ್ವಾಸನೆಯನ್ನ, ಭರವಸೆಯನ್ನ ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರು ಕೊಟ್ಟಿದ್ದಾರೆ. ಜನ ಅರಮನೆಗೆ ಬರೋದು ಬೇಡ, ನಾನೇ ನಿಮ್ಮ ಬಳಿಗೆ ಬರ್ತೇನೆ ಅಂತ ಯದುವೀರ್ ತಿಳಿಸಿದ್ದು ಕೂಡ ಕಂಡು ಬರ್ತಾ ಇದೆ. ಕೋಲ್ಡ್ನೆಸ್ ಏನೇ ಇದ್ರೂ ಕೂಡ ಪ್ರಚಾರದ ಅಖಾಡಕ್ಕೆ ಪ್ರತಾಪ್ ಸಿಂಹ ಧುಮುಕಿದ್ದಾರೆ. ಮೈಸೂರಿನ ಲೋಕಸಭಾ ಅಭ್ಯರ್ಥಿಯಾಗಿ ಮಹಾರಾಜ ಯದುವೀರ್ ಅವರನ್ನ ನಮ್ಮ ಪಕ್ಷ ಆಯ್ಕೆಯನ್ನು ಮಾಡಿ ಇನ್ನು ನಾಮಪತ್ರ ಸಲ್ಲಿಕೆಗೆ ನಾವೆಲ್ಲ ಸಿದ್ಧರಾಗ್ತಾ ಇದ್ವಿ. ಈ ಸಂದರ್ಭದಲ್ಲಿ ಮಹಾರಾಜರಾಗಿ ಯದುವೀರ್ ಅವರು ನಾಡಿಗೆ ಪರಿಚಿತರಾದರೂ ಕೂಡ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಜನಕ್ಕೆ ಪರಿಚಿತರಾಗಬೇಕು. ಅವರ ಚಿಂತನೆಗಳು, ಆಲೋಚನೆಗಳು, ಈ ಕ್ಷೇತ್ರದ ಬಗ್ಗೆ ಇಟ್ಕೊಂಡಿರುವಂತಹ ಕನಸುಗಳ ಬಗ್ಗೆನೂ ಕೂಡ ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ, ಅವರ ಆಶೀರ್ವಾದವನ್ನು ಕೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಜನರನ್ನ ಏಕಕಾಲಕ್ಕೆ ಇಷ್ಟು ದೊಡ್ಡ ಕ್ಷೇತ್ರ ಇದು, ಕಡ್ಕೊಳದಿಂದ ಕರಿಕೆಗೆ ಹೋಗಬೇಕು ಅಂದರೆ 200 ಚಿಲ್ಲರೆ ಕಿಲೋಮೀಟರ್ ಹೋಗಬೇಕು. ಹಾಗೆ ಕುಟ್ಟದಿಂದ ಕೊಡ್ಲಿಪೇಟೆಗೆ ಹೋಗಬೇಕು ಅಂದರೆ 100 ಚಿಲ್ಲರೆ ಕಿಲೋಮೀಟರ್ ಹೋಗಬೇಕು. ಬಹಳ ದೊಡ್ಡ ಕ್ಷೇತ್ರ. ಹಾಗಾಗಿ ನಮಗೆ ಸುಲಭಕ್ಕೆ ನಮ್ಮ ಜನರನ್ನ, ಮತದಾರರನ್ನ ತಲುಪುವಂತಹ ಏಕಮಾತ್ರ ಸಾಧನ ಅಂದರೆ ಅದು ಮಾಧ್ಯಮಗಳು. ಹಾಗಾಗಿ ನಾನು ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೇಳ್ತೀನಿ. ನಮ್ಮ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಅವರನ್ನ ಅವರ ನಿಮ್ಮ ಪ್ರಶ್ನೆಗಳ ಮುಖಾಂತರವಾಗಿ ಅವರನ್ನ ನೀವು ಅವರ ಆಲೋಚನೆಗಳ ಬಗ್ಗೆ ಕೇಳ್ಬೋದು. ನೀವು ಅವರ ವಿಚಾರಗಳನ್ನು ಜನಕ್ಕೆ ತಲುಪಿಸುವಲ್ಲಿ ನಿಮ್ಮ ಸಹಕಾರವನ್ನು ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ನಾಯಕರು, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮತ್ತು ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಶ್ರೀ BS ಯಡಿಯೂರಪ್ಪ ಅವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಗೊತ್ತಿದೆ, ನಮ್ಮ ರಾಜಮನೆತನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆ ಕೊಡುಗೆಯ ಒಂದು ಮತ್ತು ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲ 9 ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರಾ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರನೇ ನೀವು ಸ್ವಾಗತಿಸಿದ್ದೀರಾ. ನಮ್ಮ ಮಾಧ್ಯಮದ ಮಿತ್ರರು ಬಹಳ ಒಂದು ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಅರಮನೆಯ ಒಂದು ಪಾರಂಪರೆಗೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ. ಸೊ ಇದೆಲ್ಲಕ್ಕೂ ನಾವು ಬಹಳ ಚಿರಋಣಿಯಾಗಿದ್ದೀವಿ. ಅದಕ್ಕೂ ಕೂಡ ಋಣ ತೋರಿಸಲಿಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯನ್ನು ಇದ್ರೇನೆ ನಾನು ಮುಂದುವರಿಬೋದು. ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು. ಅದಿಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟ. ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೆ ಮುಂದುವರಿಯೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.